ಇನ್ನು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡ್ತಾ ಇದ್ದಂತೆ ಅವರ ಬೆಂಬಲಿಗರೆಲ್ಲ ಇವತ್ತು ರಾಜೀನಾಮೆ ಪರ್ವವನ್ನೇ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ವಿಜಯೇಂದ್ರ ವಿರುದ್ಧ ಆಕ್ರೋಶವನ್ನು ಅವರು ಹಾಕ್ತಾ ಇದ್ದಾರೆ. ಕೆಲ ಬಿಜೆಪಿ ನಾಯಕರು ಉಚ್ಚಾಟನೆ ಮಾಡಿದ್ದು ಸರಿ ಅಂತಿದ್ದಾರೆ, ಇನ್ನು ಕೆಲ ಬಿಜೆಪಿ ನಾಯಕರು ಇಲ್ಲ ಇದನ್ನು ವಾಪಸ್ ಪಡಿಬೇಕು ಅಂತಿದ್ದಾರೆ. ಯಾರ್ಯಾರು ಏನು ಹೇಳಿದ್ರು, ಏನಾಯ್ತು ಇವತ್ತು ನೋಡಿ. ಹಿಂದೂ ಫೈರ್ ಬ್ರಾಂಡ್ಗೆ ಬಿಜೆಪಿ ಗೇಟ್ ಪಾಸ್, ಯತ್ನಾಳ್ ಬೆಂಬಲಿಗರಿಂದ ರಾಜೀನಾಮೆ ಪರ್ವ. ಬಿಜೆಪಿ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದ ಶಾಸಕ ಯತ್ನಾಳ್ಗೆ 6 ವರ್ಷಗಳ ಕಾಲ ಬಿಜೆಪಿಯಿಂದ ಗೇಟ್ ಪಾಸ್ ಕೊಟ್ಟು ಹೈಕಮಾಂಡ್ ಆದೇಶಿಸಿದೆ. ಈ ಬೆನ್ನಲ್ಲೇ ಶಾಸಕ ಯತ್ನಾಳ್ ಬೆಂಬಲಿಗರಿಂದ ರಾಜೀನಾಮೆಯ ಪರ್ವ ಶುರುವಾಗಿದೆ. ವಿಜಯಪುರದಲ್ಲಿ ಯತ್ನಾಳ್ ಕಟ್ಟ ಬೆಂಬಲಿಗರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಬಿಜೆಪಿ ವಿಜಯಪುರ ನಗರ ಮಂಡಲದ ಅಧ್ಯಕ್ಷ ಶಂಕರ್ ಹೂಗಾರ್, ಬಿಜೆಪಿಯ ರೈತ ಮೋರ್ಚಾ ಅಧ್ಯಕ್ಷ ರಾಜು ಬಿರಾದರ್, ಬಿಜೆಪಿ ವಿಜಯಪುರದ ಜಿಲ್ಲಾ ಕಾರ್ಯದರ್ಶಿ ಸಿದ್ದು ಹೆಬ್ಬಾಳ ರಾಜೀನಾಮೆ ಕೊಟ್ಟಿದ್ದಾರೆ. ಯತ್ನಾಳ್ ಉಚ್ಚಾಟನೆಗೆ ವಿಜಯೇಂದ್ರ ಕಾರಣರಲ್ಲ, ಶಾಸಕರಿಂದ ಪಕ್ಷಕ್ಕೆ ಡ್ಯಾಮೇಜ್, ವಿಜಯಪುರ ಜಿಲ್ಲಾಧ್ಯಕ್ಷ. ಸಾಕಷ್ಟು ಅವಕಾಶ ಕೊಟ್ಟರೂ ಬದಲಾಗಿಲ್ಲ, ನಿರಾಣಿ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬೆಂಕಿ ಉಗುಳಿದೆ ಯತ್ನಾಳ್ ಉಚ್ಚಾಟನೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಆದರೆ ಆರೋಪವನ್ನು ವಿಜಯಪುರದ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ತಳ್ಳಿ ಹಾಕಿದ್ದಾರೆ. ಯತ್ನಾಳ್ ಉಚ್ಚಾಟನೆ ನೋವು ತಂದಿದೆ, ಆದರೆ ಉಚ್ಚಾಟನೆಗೆ ವಿಜಯೇಂದ್ರ ಕಾರಣರಲ್ಲ ಅಂಥೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿ ಸಮುದ್ರ ಇದ್ದ ಹಾಗೆ, ಪಕ್ಷದ ಮೇಲೆ ಪರಿಣಾಮ ಆಗಲ್ಲ. ನಮ್ಮ ಜಿಲ್ಲೆಯ ನಾಯಕರ ಯಾವುದೇ ರಾಜೀನಾಮೆ ನನಗೆ ಸಿಕ್ಕಿಲ್ಲ, ಅದನ್ನು ತಡೆಯುವ ಕೆಲಸ ಮಾಡ್ತೇನೆ ಅಂಥೇಳಿ ಗುರುಲಿಂಗಪ್ಪ ಅಂಗಡಿ ಹೇಳಿದ್ದಾರೆ. ಇನ್ನೊಂದು ಕಡೆ ಯತ್ನಾಳ್ಗೆ ಸಾಕಷ್ಟು ಅವಕಾಶ ಕೊಟ್ಟರೂ ಬದಲಾಗಿಲ್ಲ, ಹಾಗಾಗಿ ಹೈಕಮಾಂಡ್ ಕ್ರಮ ಕೈಗೊಂಡಿದೆ ಅಂತ ಹೇಳಿದ್ದಾರೆ. ಕಳೆದ 1 ವರ್ಷಗಳಿಂದ ಸತತವಾಗಿ ಅವರು ಪಕ್ಷದ ವಿರೋಧವಾಗಿ ಒಂದು ವಿದಿನ್ ದ 4 ವಾಲ್ಸ್ ಅವರು ತಮ್ಮ ಸಮಸ್ಯೆಗಳನ್ನು ಸಲಹೆಗಳನ್ನು ಕೊಡೋದು ಬಿಟ್ಟು ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರು ಮಾತಾಡ್ತಾ ಇರುವಂಥದ್ದನ್ನು ಗಮನಿಸಿ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ತಮ್ಮ ಬಿಹೇವಿಯರ್ದಲ್ಲಿ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು ಸಹಿತ ಅದಾಗದೇ ಇರೋದ್ರಿಂದ ಅವರು ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ದಾರೆ. ಇದು ಶಿಸ್ತಿನ ಪಕ್ಷ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತಿದೆ ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ. ಬಸನಗೌಡ ಪಳ್ಳಿ ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷ ಹಿರಿಯ ನಾಯಕರು. ಅವರ ಉಚ್ಚಾಟನೆ ನನಗೆ ಮನಸ್ಸಿಗೆ ನೋತಾಗಿದೆ. ಉಚ್ಚಾಟನೆಗೆ ಯಡಿಯೂರಪ್ಪನವರು ಕಾರಣ ಅಲ್ಲ, ನಮ್ಮ ರಾಜ್ಯಾಧ್ಯಕ್ಷರು ಕಾರಣ ಅಲ್ಲ. ಶಿಸ್ತು ಸಮಿತಿ ಅಬ್ಸರ್ವೇಷನ್ ಮಾಡಿರ್ತದೆ, ಆ ನಿರ್ಣಯವನ್ನು ತೆಗೆದುಕೊಂಡ್ರೆ ಆ ನಿರ್ಣಯಕ್ಕೆ ನಾನು ಬದ್ಧನಾಗಿರ್ತೀನಿ. ಮತ್ತು ಇನ್ನು ರಾಜೀನಾಮೆ ಬಗ್ಗೆ ಮಾಧ್ಯಮವಾಗಿ ಕೇಳ್ತಾ ಇದ್ದೀನಿ. ನಾನು ಇಲ್ಲಿವರೆಗೆ ನನಗೆ ಅಧಿಕೃತವಾಗಿ ಯಾರೂ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಸರ್, ಭಾರತೀಯ ಜನತಾ ಪಕ್ಷ ಇದು ಕಾರ್ಯಕರ್ತರ ಪಕ್ಷ. ಇದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರದಾರ. ಈ ವ್ಯಕ್ತಿಗೆ ಡ್ಯಾಮೇಜ್ ಆದಾಗ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗೋದಿಲ್ಲ. ಇವತ್ತು ಬಸನಗೌಡ ಪಾಳ್ಯ ಯತ್ನಾಳ್ಗೆ ಡ್ಯಾಮೇಜ್ ಆಗಿದೆ, ಅದನ್ನ ನಾನು ನೋವು ತಂದದ್ದು. ಶಾಸಕ ಯತ್ನಾಳ್ ಹಿಟ್ ವಿಕೆಟ್, ಭುಗಿಲೆದ್ದ ಆಕ್ರೋಶ. ಯತ್ನಾಳ್ ಬೆಂಬಲಿಗರು, ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ. ಬಿಎಸ್ವೈ ವಿಜಯೇಂದ್ರ ಫೋಟೋಗೆ ಬೆಂಕಿ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಯನ್ನು ಖಂಡಿಸಿ ಅವರ ಬೆಂಬಲಿಗರು ಹಾಗೂ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ರೊಚ್ಚಿಗೆದ್ದು ಪ್ರತಿಭಟನೆಯನ್ನು ನಡೆಸಿದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಧಿಕ್ಕಾರವನ್ನು ಕೂಗಿ, ಘೋಷಣೆ ಕೂಗಿ ಅವರ ಭಾವಚಿತ್ರಕ್ಕೆ ಚಪ್ಪಲೆಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ದಾರೆ. ಪಕ್ಷದಿಂದ ಬಸನಗೌಡ ಯತ್ನಾಳ್ ಉಚ್ಚಾಟಿಸಿದ್ದು ಸರಿಯಲ್ಲ, ನಿರ್ಧಾರವನ್ನು ವಾಪಸ್ ಪಡೆದುಕೊಳ್ಳಬೇಕು ಅಂಥೇಳಿ ಆಗ್ರಹಿಸಿದ್ದಾರೆ. ಇತ್ತ ಲಿಂಗಾಯತ ಪಂಚಮಸಾಲಿ ಸಮಾಜ ಕೂಡ ಕೆಂಡಕಾರಿದೆ. ಉಚ್ಚಾಟನೆಯ ಆದೇಶವನ್ನು ವಾಪಸ್ ಪಡಿಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟ ನಡೆಸ್ತೇವೆ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯತ್ನಾಳ್ಗೆ ಅವಕಾಶ ಕೊಟ್ಟರೂ ಬದಲಾಗಿಲ್ಲ, ಯತ್ನಾಳ್ ಉಚ್ಚಾಟನೆಗೆ ನಾಯಕರ ಸಮರ್ಥನೆ. ಯತ್ನಾಳ್ ಉಚ್ಚಾಟನೆಯನ್ನು ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟರೂ ಕೂಡ ಯತ್ನಾಳ್ ಬದಲಾಗಿಲ್ಲ. ಪಕ್ಷಕ್ಕೆ ಮುಜುಗರವಾಗುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡಿದ್ರಿಂದ ಉಚ್ಚಾಟನೆ ಅನಿವಾರ್ಯ ಅಂಥೇಳಿ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಇಡೀ ಕಾರ್ಯಕರ್ತರು ಬೇಸತ್ತು ಹೋಗಿದ್ರು. ಆದರೆ ಶಿಸ್ತಿಗಿಂತ ಯಾವುದು ಕೂಡ ಆದ್ಯತೆ ಅಲ್ಲ, ಶಿಸ್ತಿಗೆ ಎಲ್ಲರೂ ಕೂಡ ತಲೆಬಾಗಬೇಕು ಅಂತೇಳಿ ನಿನ್ನೆ ಕೇಂದ್ರದ ಶಿಸ್ತು ಸಮಿತಿ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡುವಂಥ ಪ್ರಯತ್ನ ಕೂಡ ನಿನ್ನೆ ಆಗಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ನಮ್ದು ಏನೇ ಚರ್ಚೆ ವಿಚಾರಗಳೇನಿದ್ರು ಕೂಡ 4 ಗೋಡೆ ಮಧ್ಯೆ ಆಗಬೇಕಾಗಿತ್ತು. ಬೀದಿಗೆ ಬಂದು ರಂಪಾಟ ಆದಂಥ ಒಂದು ಫಲ ಇವತ್ತು ಈ ಸ್ಥಿತಿಗೆ ಅನಿವಾರ್ಯವಾಗಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಇದು ನಮಗೆಲ್ಲರಿಗೂ ಕೂಡ ಪಾಠ. ಯತ್ನಾಳ್ ಅವರ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರೋ ಎಲ್ಲ ಒಟ್ಟಿಗೆ ಹೋಗಿದ್ದರೆ ಚೆಂದಾಗಿತ್ತು. ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕಾಗ್ತದೆ. ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥದ್ದು ಒಳ್ಳೆಯದಲ್ಲ. ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರದ ನಾಯಕರು ಈಗೇನು ತೀರ್ಮಾನ ತೆಗೆದುಕೊಂಡಿದ್ದಾರೋ ಆ ಪ್ರಕಾರ ನಾವು ನಡ್ಕೊತೀವಿ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದು ನಮಗೇನು ಭಾಳ ಸಂತೋಷ, ಸಮಾಧಾನ ಅಂತೇನಿಲ್ಲ. ಆದರೂ ಕೂಡ ಅವರು ಹೇಳಿಕೆಗಳ ಬಗ್ಗೆ ಸಾಕಷ್ಟು ಸಾರಿ ಅವರಿಗೆ ನೋಟಿಸ್ಗಳನ್ನು ಕೊಟ್ಟಿದ್ರು ಕೂಡ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟಿಲ್ಲ. ಇವತ್ತು ಏನು ತೀರ್ಮಾನವನ್ನು ತಗೊಂಡಿದ್ದಾರೆ ವರಿಷ್ಠರು, ಅದನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ರಾಜಕಾರಣದಲ್ಲಿ ಸ್ವಚ್ಛ ಹರಿಶ್ಚಂದ್ರ ಅಂತಕ್ಕಂಥದ್ದು ಅದೆಲ್ಲ ಸುಳ್ಳು ಇರ್ಬೋದು, ಸ್ವಲ್ಪ ಒಳ್ಳೆತನೂ ಇರ್ಬೋದು. ಯಾಕೆ ಅವ್ರು 3ನೇ ಬಾರಿಗೆ ಉಚ್ಚಾಟನೆ ಒಳಗಾಗಿರೋದು? ಅವ್ರ ಸ್ವಭಾವನೆ ಏನೋ ಆ ಥರ ಗೊತ್ತಿಲ್ಲ. ಅದರಲ್ಲಿ ಸಿದ್ಧಾಂತ, ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷ ಬೆಳೆಯದೆ ಹೊರತು ಪಕ್ಷಕ್ಕಿಂತ ದೊಡ್ಡವ್ರು ಯಾರೂ ಆಗಕ್ಕೆ ಸಾಧ್ಯನೇ ಇಲ್ಲ.
ಪಕ್ಷದ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದೆ. ನಾನು ಇದನ್ನು ಪಕ್ಷದ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀನಿ. ಭಾಳಷ್ಟು ಅವಕಾಶವನ್ನು ಕೊಟ್ಟಿದ್ರು. ಇದು ಅವರು 3ನೇ ಬಾರಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು. ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಈಗ ವಿಜೇಂದ್ರ ಮೇಲೆ, ಯಡಿಯೂರಪ್ಪನ ಮೇಲೆ ಬರೀ ಟೀಕೆ ಮಾಡೋದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ಕೇಳ್ತಾ ಇಲ್ಲ. ನಾವು ಜವಾಬ್ದಾರಿಯುತ ಜನ ಆದಮೇಲೆ, ಒಂದು ಪಕ್ಷದಲ್ಲಿದ್ಮೇಲೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಪಕ್ಷದ ಶಿಸ್ತಿಗೆ ನಾವು ಬದ್ಧರಾಗಿರಬೇಕಾಗ್ತದೆ. ಆದರೆ ಹೈಕಮಾಂಡ್ ಎಲ್ಲವನ್ನ ಅಳೆದು ತೂಗಿ ತೀರ್ಮಾನ ತಗೊಂಡಿದ್ದಾರೆ. ನಾನು ಅದನ್ನು ಹೋಲ್ ಹಾರ್ಟೆಡ್ಲಿ ಸ್ವಾಗತ ಮಾಡ್ತೇನೆ. ಪಕ್ಷದ ವರಿಷ್ಠರ ತೀರ್ಮಾನ, ಶಿಸ್ತು ಸಮಿತಿಯ ತೀರ್ಮಾನವನ್ನು ನಾನು ಸ್ವಾಗತ ಮಾಡ್ತೇನೆ. ನಾನು ನಮ್ಮೆಲ್ಲ ಕಾರ್ಯಕರ್ತರಲ್ಲಿ, ಪಕ್ಷದ ಪದಾಧಿಕಾರಿಗಳಲ್ಲಿ ಕೂಡ ನಾನು ಈ ಮೂಲಕ ತಿಳಿಸ್ತೇನೆ, ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡಿದ್ದೇವೆ ಮತ್ತು ಮುಂದೇನೂ ಕೂಡ ನಾವು ಮಾಡಬೇಕಾಗ್ತದೆ. ಪಕ್ಷದ ತೀರ್ಮಾನವನ್ನು ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ, ಇದು ಲೀಡರ್ಗಳ ಪಕ್ಷ ಅಲ್ಲ. ಉಚ್ಚಾಟನೆ ಮರುಪರಿಶೀಲನೆಗೆ ಒತ್ತಾಯ, ಇದೊಂದು ಪಿತೂರಿ ಎಂದ ಸ್ವಾಮೀಜಿ. ಇನ್ನು ಶಾಸಕ ಯತ್ನಾಳ್ ಉಚ್ಚಾಟನೆಗೆ ಬಿಜೆಪಿಯಲ್ಲಿ ಪರ ವಿರೋಧ ವ್ಯಕ್ತವಾಗ್ತಿದೆ. ಯತ್ನಾಳ್ ಉಚ್ಚಾಟನೆ ಕಟ್ಟ ಹಿಂದುತ್ವವಾದಿಗಳಿಗೆ ನೋವಾಗಿದೆ. ಉಚ್ಚಾಟನೆಯ ನಿರ್ಧಾರವನ್ನು ಅಮಿತ್ ಶಾ, ನಡ್ಡಾ, ಮೋದಿಜಿ ಮರುಪರಿಶೀಲಿಸಬೇಕು ಅಂಥೇಳಿ ರಾಮುಲು ಆಗ್ರಹಿಸಿದ್ದಾರೆ. ಯತ್ನಾಳ್ ವಿರುದ್ಧ ಬಿಜೆಪಿ ಒಳಗಿನವರೇ ಷಡ್ಯಂತ್ರ ಮಾಡಿದ್ದಾರೆ ಅಂಥೇಳಿ ಬಸವಜಯ ಮೃತ್ಯುಂಜಯ ಶ್ರೀಗಳು ಆರೋಪಿಸಿದ್ದಾರೆ. ಪ್ರಬಲವಾದಂಥ ರಾಜಕಾರಣಿ ಆದಂಥ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಏನು ಉಚ್ಚಾಟನೆ ಮಾಡಿದಾರೋ, ಇವತ್ತು ನಾನು ಭಾಳಷ್ಟು ಸಾರಿ ಅವರಿಗೆ ಹೇಳಿದ್ದೀನಿ, ಯತ್ನಾಳ್ ಸಾಹೇಬ್ರವರೇ, ತಾವು ಭಾಳಷ್ಟು ನೇರ ನುಡಿ ವ್ಯಕ್ತಿ ಇದ್ದೀರಿ. ರಾಜಕಾರಣದಲ್ಲಿ ನೇರ ನುಡಿ ವ್ಯಕ್ತಿಗಳಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ಎಡವಬೇಕಾಗುತ್ತೆ. ಏನು ಉಚ್ಚಾಟನೆ ಮಾಡಿದನೋ, ಬಹುಶಃ ದೇಶದಲ್ಲಿ ಅಗ್ರಗಣ್ಯರ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ರಾಷ್ಟ್ರೀಯ ನಾಯಕರಾದಂಥ ನಮ್ಮ JP ನಡ್ಡಾ ಅವರು, ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮರುಪರಿಶೀಲನೆ ಮಾಡಬೇಕೆಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ. ಇವರ ನಾಯಕತ್ವವನ್ನೇ ಅಡಗಿಸುವಂಥ ಉಚ್ಚಾಟನೆ ಮಾಡುವಂಥದ್ದನ್ನು ನೋಡಿದ ಮೇಲೆ ಮುಂದೆ ನಮ್ಮ ಸಮುದಾಯ ಯಾವ ರೀತಿಯಾಗಿ ರಾಜಕೀಯ ತೀರ್ಮಾನ ತೆಗೆದುಕೊಳ್ಬೇಕು, ಬಸವನಗೌಡರನ್ನ ಉಚ್ಚಾಟನೆ ಮಾಡುವಂಥ ಕೆಲಸ ಏನು ಮಾಡೋಕತ್ತಾರಲ್ಲ ಅಂಥವ್ರನ್ನ ಯಾವ ಕಾರಣಕ್ಕೂ ನಮ್ಮ ಜನ ಬೆಂಬಲಿಸಬಾರ್ದು, ಅಂಥ ನಾಯಕತ್ವ ಒಪ್ಪಬಾರ್ದು ಅಂತೇಳಿ ಅವರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು. ಕೂಡಲೇ ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡಿಬೇಕು ಅನ್ನುವಂಥದ್ದು. ಮತ್ತು ನಮ್ಮ ಜನಾಂಗದ ವೋಟ್ ಪಡ್ಕೊಂಡು ಯಾರು MLA ಆಗಿದ್ದೀರಿ, MP ಆಗಿದ್ದೀರಿ, ಆ BJP ಪಕ್ಷದಲ್ಲಿರ್ತಕ್ಕಂಥವ್ರು, ನೀವು ಹೈಕಮಾಂಡ್ಗೆ ಮನವೊಲಿಸ್ರಿ, ಹೈಕಮಾಂಡಿಗೆ ಒತ್ತಡ ಹಾಕಿ ಸರಿಪಡಿಸೋ ಕೆಲಸವನ್ನು ತಾವು ಮಾಡಬೇಕು. ಈ ಒಂದು ಕಾರಣಕ್ಕೆ ಬಸವನಗೌಡರಿಗೆ ನೈತಿಕ ಬೆಂಬಲವನ್ನು ಕೊಡಬೇಕು ಮತ್ತು ಉಚ್ಚಾಟನೆ ಮಾಡಿರ್ತಕ್ಕಂತಹ ಕುತಂತ್ರಿಗಳನ್ನು ಯಾವ ಕಾರಣಕ್ಕೂ ನಮ್ಮ ಜನ ಬೆಂಬಲಿಸಬಾರ್ದು. ಯತ್ನಾಳ್ ಉಚ್ಚಾಟನೆ ಕಾಂಗ್ರೆಸ್ ಲೇವಡಿ, ಗೇಟ್ ಪಾಸ್ ಕೊಟ್ಟಿದ್ದಕ್ಕೆ ಬಿಜೆಪಿ ಶುದ್ಧೀಕರಣ ಆಗಲ್ಲ. ಬಿಜೆಪಿಯಿಂದ ಯತ್ನಾಳ್ಗೆ ಗೇಟ್ ಪಾಸ್ ಕೊಟ್ಟಿರೋದು ಕಾಂಗ್ರೆಸ್ಗೆ ದೊಡ್ಡ ಅಸ್ತ್ರವಾಗಿದೆ. ಬಿಜೆಪಿಯವರು ಶಾಸಕ ಯತ್ನಾಳ್ ಉಚ್ಚಾಟನೆ ಮಾಡುವ ಮೂಲಕ ಬಿಜೆಪಿ ಶುದ್ಧೀಕರಣ ಸಾಧ್ಯವಿಲ್ಲ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಕ್ರಮಕ್ಕೆ ಲೇವಡಿ ಆಡಿದ್ದಾರೆ. ಯತ್ನಾಳ್ ಎಲ್ಲ ಪಕ್ಷದವರನ್ನು ಟೀಕಿಸ್ತಿದ್ರು. ಅವರನ್ನು ಕಾಂಗ್ರೆಸ್ಗೆ ತೆಗೆದುಕೊಳ್ಳೋದು ಅಷ್ಟು ಸರಳ ಅಲ್ಲ. ಅವರೇನು ಪಕ್ಷಕ್ಕೆ ಬರ್ತೀನಿ ಅಂಥೇಳಿ ಅರ್ಜಿ ಹಾಕಿಲ್ಲ ಅಂಥೇಳಿ ಸಚಿವ MB ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವ್ರ ಪಾರ್ಟಿ ಆಂತರಿಕವಾದ ವಿಚಾರ, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವ್ಯಾಕೆ ಅದಕ್ಕೆ ಭಯ ಆಗಬೇಕು? ಅವ್ರ ಇಂಟರ್ನಲ್ ಪಾರ್ಟಿ, ಮುತ್ತು ರತ್ನಗಳನ್ನೆಲ್ಲ ಎಲ್ಲೆಲ್ಲಿ ಇಟ್ಕೋಬೇಕೋ ಇಟ್ಕೊಳ್ಳಿ. ಮತ್ತೆ ಬೇರೆ ಹಿಂದೂ ಹುಳಿಗಳಿಗೆ ಏನು ಕಳಿಸಿದ್ದಾರೆ ಅಂದರೆ, ನಮಗೆ ಭ್ರಷ್ಟಾಚಾರ ಇಷ್ಟ, ಕುಟುಂಬ ರಾಜಕೀಯ ಇಷ್ಟ, ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಇವರಿಬ್ಬರನ್ನ ನಾವು ಬಿಟ್ಕೊಡೋದಿಲ್ಲ, ಸ್ಪಷ್ಟವಾದಂಥ ಸಂದೇಶ ಕಳಿಸಿದ್ದಾರೆ. ಬಿಜೆಪಿ ಪಕ್ಷ ಏನಿದೆ ಅದು ಶುದ್ಧೀಕರಣ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕಡೆಯಿಂದ. ನಾವು ಬ್ಲ್ಯಾಕ್ ಮೇಲಿಗೆ ಈಲ್ಡ್ ಆಗಿದೆ, ಹಿಂದೆನೂ ಈಲ್ಡ್ ಆಗಿದ್ವಿ, ಮುಂದೆನೂ ಈಲ್ಡ್ ಆಗ್ತೀವಿ ಅಂತ ಸ್ಪಷ್ಟವಾದಂಥ ಸಂದೇಶ ಕಳಿಸಿದ್ದಾರೆ ಯತ್ನಾಳ್ ಅಂಡ್ ಕಂಪನಿಯವರಿಗೆ. ಅವರ ಪಕ್ಷದ ಆಂತರಿಕ ವಿಚಾರ, ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು, ಎಕ್ಸ್ಪೆಲ್ ಮಾಡಿರುವಂಥದ್ದು ಅವರ ಪಕ್ಷದ ಆಂತರಿಕ ವಿಚಾರ. ನಮಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಅವರು ಪಾರ್ಟಿಲೆಸ್, ಎರಡು ಪಾರ್ಟಿಗೆ ಟೀಕೆ ಮಾಡ್ತಿದ್ರು. ಅವ್ರ ಪಾರ್ಟಿ ಮಾಡಿಲ್ವಾ? ನಮ್ಗೆ ಜಾಸ್ತಿ ಅವ್ರ ಪಾರ್ಟಿ ಮಾಡಿದ್ದಾರೆ. ಒಟ್ನಲ್ಲಿ ಯತ್ನಾಳ್ ಉಚ್ಚಾಟನೆ ಮಾಡುವ ಮೂಲಕ ನಮ್ಮದು ಶಿಸ್ತಿನ ಪಕ್ಷ ಅನ್ನೋದನ್ನ ಸಾಬೀತುಪಡಿಸಲಿಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾದಂತೆ ಕಾಣಿಸ್ತಿದೆ. ಇನ್ಯಾರಿಗೆ ಶಾಕ್ ಆದಿದೆಯೋ? ಯತ್ನಾಳ್ ಉಚ್ಚಾಟನೆಯಿಂದ ಮುಂದೆ ಏನೆಲ್ಲ ಬೆಳವಣಿಗೆಗಳಾಗುತ್ತೋ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.